ನೇಹೆಮೀಯ ಗ್ರಂಥವು 3ನೇ ಅಧ್ಯಾಯ 1ನೇ ವರ್ಷ. ಆಗ ಮಹಾಯಾಜಕನಾದ ಎಲೀಷಾಬನು ಅವನ ಕುಟುಂಬದ ಯಾಜಕರು ಕುರಿ ಬಾಗಿಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ಹಲ್ಲೆಲೂಯಾ. ಇಲ್ಲಿ ಈ ನೇಹೆಮೀಯ ಗ್ರಂಥದಲ್ಲಿ ಯೆರೂಸಲೇಮ್ ಪ್ರಾಕಾರ ಇದು ಯೆರೂಸಲೇಮ್ ಪ್ರಾಕಾರ ಪ್ರಾಕಾರ ಇಲ್ಲ. ಪ್ರಾಕಾರ ಇಲ್ಲ ಏನಾಗ್ತದೆ? ಪ್ರಾಕಾರ ಇದೆ. ಪ್ರಾಕಾರ ಮೇಲೆ ಇಕ್ಕಿ ಸೈನಿಕರು ಆ ಕಡೆ ಯಾರು ಬರ್ತಾರೋ ನೋಡಿ ಇವ್ರಿಗೆ ಹೇಳ್ತಾರೆ, ನಮ್ಗೆ ಅವ್ರು ರೆಡಿ ಆಗ್ರಿ, ಸಿದ್ಧರಾಗ್ರಿ ಅಂತೇಳಿ ಹೇಳ್ತಾರ. ಇವ್ರು ಯುದ್ಧಕ್ಕೆ ರೆಡಿ ಆಗ್ತಾರೆ. ಅವ್ರ ಡಿಫೆನ್ಸ್ ಮಾಡಕ ಇವ್ರಿಗೆ ಅವಕಾಶ ಇರ್ತದೆ. ಅದ್ರ ಪ್ರಾಕಾರ ಇಲ್ಲ ಅನ್ಕೋ, ಶತ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಒಳಗಡೆ ಅವ್ರು ಇವರು ನಾಶ. ಅದಕ್ಕೆ ಈ ನೆಹೆಮೀಯ ಏನ್ ಮಾಡಿದಾನ, ನನ್ನ ದೇಶಕ್ಕೆ ಪ್ರಾಕಾರ ಇಲ್ಲಲ್ಲ, ಪ್ರಾಕಾರ ಇಲ್ಲ, ಶತ್ರು ದೂರ್ತಾನಲ್ಲ, ಶತ್ರು ದೂರಿ ನನ್ನ ದೇಶ ಹಾಳು ಮಾಡ್ತಾನಲ್ಲ, ಏನಾದ್ರೂ ಮಾಡಿ ನಾನು ಪ್ರಾಕಾರ ಕಟ್ಟಬೇಕು ಅಂತ ಒಂದು ದೃಢವಾದ ಒಂದು ಸಂಕಲ್ಪ ಇಟ್ಕೊಂಡು ದೇವ್ರಿಗೆ ದರ್ಶನ ಬರ್ತಾನೆ ನೆಹೆಮೀಯ. ಅಂದ್ರೆ ಶತ್ರು ಬರೆದಿದ್ದಾಗ ಪ್ರಾಕಾರ ಕಟ್ಟಿಸಿರೋದು ಯಾರು? ದೇವರು. ರಾಜಕೀಯದಿಂದ ದೇವರು ಕಟ್ಟಿಸ್ಯಾರ. ಅಂದ್ರೆ ಶತ್ರು ಬರೆದಿದ್ದಾಗ ಪ್ರಾಕಾರ ಕಟ್ಟೋದು ಯಾರು? ದೇವರು. ಅದನ್ನ ಬಿಡಿಸೋದು ಯಾರು? ಅಪವಾದ. ಹೌದಾ? ಅಪವಾದ ಏನ್ ಮಾಡ್ತಾನಂದ್ರೆ ಅವನು ಬಿಡಿಸಿದ ಕೆಲಸ, ಅವನು ಕೆಡವ ಕೆಲಸ, ಅವನು ಕಟ್ಟ ಕೆಲಸ ಯಾರು? ಹಲ್ಲೆಲೂಯಾ. ಒಂದು ಕುಟುಂಬ ಕಟ್ಟಲ್ಪಡ್ಬೇಕಂದ್ರೆ, ಒಂದು ಜೀವಿತ ಕಟ್ಟಲ್ಪಡ್ಬೇಕಂದ್ರೆ, ನಮ್ಮ ಆತ್ಮೀಯ ಜೀವಿತ ಕಟ್ಟಲ್ಪಡ್ಬೇಕಂದ್ರೆ ದೇವರೇ ಕಾರಣ. ಒಂದು ಕುಟುಂಬ ಕೆಡಬೇಕಂದ್ರೆ, ಒಂದು ಕುಟುಂಬನ ನಿರ್ಮೂಲ ಮಾಡ್ಬೇಕಂದ್ರೆ, ಮಕ್ಕಳ ಜೀವಿತಗಳನ್ನ ನಿರ್ಮೂಲ ಮಾಡ್ಬೇಕಂದ್ರೆ ಅದು ಕಾರಣ ಯಾರು? ಸಾತಾನ್. ಸಾತಾನ್ ಏನ್ ಮಾಡ್ತಾನಂದ್ರೆ ಕೆಡಿಸ್ಬೇಕಂತ ನೋಡ್ತಾನ. ದೇವ್ರ ಏನ್ ಮಾಡ್ತಾನಂದ್ರೆ ಅದನ್ನ ಕಟ್ಟಬೇಕಂತ ನೋಡ್ತಾನ. ಮನೆ ಕಟ್ಟುವ ಪ್ರಯಾಸ ನಾನಿಂದ ಕಟ್ಟಿದ್ರೆ ಅದು ವ್ಯರ್ಥವಾದ ಪ್ರಯಾಸ ಅಂತ ಹೇಳ್ತಾನ. ನಾನ್ ಕಟ್ಟಿಲ್ಲ ಅಂದ್ರೆ ಮನೆ ನಿಂತಿರೋದಿಲ್ಲಪ್ಪ, ಅವ್ನ ಪ್ರಯಾಸ ವೃಧಾ ಆಗ್ತದೆ ಅಂತೇಳಿ ದೇವ್ರ ಹೇಳ್ತಾನ. ಮತ್ತೆ ಬಾರಿ ಮಂದಿ ಅನ್ಯರು ದೇವ್ರಿಗೆ ಗೊತ್ತಿಲ್ಲ ಅವ್ರಿಗೆ, ಮತ್ತೆ ಅವ್ರು ದೊಡ್ಡ ದೊಡ್ಡ ಭವನಗಳು ಕಟ್ಕೊಂತಾರ, ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂತಾರಲ್ಲ. ದೇವ್ರೇನ್ ಹೇಳ್ತಾನೆ, ನಾನು ಕಟ್ಟಿದ್ದು ಮನೆ ಕಟ್ಟುವ ಪ್ರಯಾಸ ವ್ಯರ್ಥ ಅಂತ ಹೇಳ್ತಾನಲ್ಲ. ಮತ್ತೆ ಅನ್ಯರೆಲ್ಲರೂ ದೊಡ್ಡ ದೊಡ್ಡ ಮನೆಗಳು ಕಟ್ತಾರಲ್ಲ, ದುಷ್ಟರೆಲ್ಲರೂ ಕಟ್ತಾರಲ್ಲ, ಲೋಕದಲ್ಲಿ ಭಯಂಕರವಾದ ಪಾಪ ಮಾಡಿ ಕಟ್ತಾರಲ್ಲ ಮನೆಗಳು. ಅಂದ್ರೆ ಇವರು ದುಡ್ಡು ಕೊಟ್ಟು ಮನೆ ಕಟ್ಬೋದು, ಅದ್ರ ಕುಟುಂಬ ಕಟ್ಟಕ್ ಆಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಅದರಿಂದ ಕುಟುಂಬ ಕಟ್ಟಕ್ ಆಗೋದಿಲ್ಲ, ಮಕ್ಕಳ ಜೀವಿತಗಳು ಕಟ್ಟಕ್ ಆಗೋದಿಲ್ಲ, ತಮ್ಮ ಜೀವಿತಗಳು ಕಟ್ಟಕ್ ಆಗೋದಿಲ್ಲ. ದೇವರು ಹೇಳ್ತಿರೋದು ಈ ಗೋಡೆಗಳು ಕಟ್ಟೋದಲ್ಲ, ಕುಟುಂಬನ ಕಟ್ಟೋದು. ಆಮೇಲೆ ಆ ಕುಟುಂಬ ಯಾರು ಕಟ್ಟಬೇಕಂದ್ರೆ ನಾನೇ ಕಟ್ಟಬೇಕು. ನಾನ್ ಕಟ್ಟಿಲ್ಲ ಅಂದ್ರೆ ನೀನ್ ಎಷ್ಟು ಕಟ್ಟಬಹುದು ಕೂಡ ಅದು ವೃಧಾ ಪ್ರಯಾಸ ಆಗ್ತದೆ. ಎಷ್ಟೋ ಜನ ಕೋಟಿ ಕೋಟಿ ದುಡ್ಡುಗಳದಾವ, ಅವ್ರ ಕುಟುಂಬ ಕಟ್ಕೊಳ್ಳೋದು ಗೊತ್ತಿಲ್ಲ, ಎಷ್ಟು ಬಾಧೆ ಬೀಳ್ತಿರ್ತಾರೆ ಹೇಳು. ಇದಕ್ಕ ದೇವ್ರು ಕಟ್ಟಿಕೊಂಡ್ರೆ ಅವ್ನು ಕಟ್ಟಕ್ಕೆ ಆಗ್ತೈತೆ, ಸಾಧ್ಯ ಆಗುತ್ತೆ. ನಮ್ಮ ಕುಟುಂಬ ಕಟ್ಟಲು ಕೊಡ್ಬೇಕಂದ್ರೆ, ನಮ್ಮ ಆತ್ಮೀಯ ಜೀವಿತ ಕಟ್ಟಲು ಕೊಡ್ಬೇಕಂದ್ರೆ, ನಮ್ಮ ವ್ಯಕ್ತಿಗತ ಜೀವಿತ ಕಟ್ಟಲು ಕೊಡ್ಬೇಕಂದ್ರೆ, ನಮ್ಮ ಮಕ್ಕಳ ಜೀವಿತ ಭವಿಷ್ಯದ ಕಟ್ಟಲು ಕೊಡ್ಬೇಕಂದ್ರೆ ದೇವರೇ ಕಟ್ಟಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ಹತ್ರ ಸನಿತರಾಗಿ ಬಂದು, ದೇವಾ ನಮ್ಮ ಕುಟುಂಬ ಕಟ್ಟು, ಬದಲ ಕಟ್ಟು, ನಮ್ಮ ಆತ್ಮೀಯ ಜೀವಿತ ಕಟ್ಟು, ಎದಕ್ಕೆ ಪ್ರಯಾಸ ಕೊಡ್ತೀವಿ? ಎದಕ್ಕ ಅಷ್ಟು ದೂರದಿಂದ ಬಂದು ಸನ್ನಿಧಾನ ಕುತ್ಕೊಂಡು ದೇವ್ರ ಸನ್ನಿಧಾನ ಅನುಭವಿಸ್ಬೇಕು, ದೇವರ ಒಂದು ಶಕ್ತಿನ ಅನುಭವಿಸ್ಬೇಕು, ದೇವ್ರ ಜ್ಞಾನ ನಾನು ಹೊಂದ್ಕೋಬೇಕಂತ ಎದಕ್ಕೆ ಬರ್ತೀವಿ ನಾವು? ಕುಟುಂಬಗಳು ನಾವು ಕಟ್ಕೊಂಡಾಗ, ನಮ್ಮ ಆತ್ಮೀಯ ಜೊತೆ ನಾವು ಕಟ್ಟುವಾಗ, ನಾವು ದೇವ್ರಿಗೆ ಸ್ನೇಹಿತರಾಗ, ನಾವು ದೇವ್ರಿಗೆ ಹತ್ರ ಆಗಾಕ, ದೇವ್ರ ಚಿತ್ತನ ನಾವು ನೆರವೇರಿಸಕ. ಆಮೇಲೆ ಹಲ್ಲೆಲೂಯಾ. ಹೌದಿಲ್ಲ? ದೇವರೇ ಕಟ್ಬೇಕು. ಇಲ್ಲ ಅಂದ್ರೆ ನಾವ್ ಏನು ಪ್ರಯಾಸ ಕೊಟ್ಟಿದ್ರ ಆ ಪ್ರಯಾಸ ವ್ಯರ್ಥ. ನಮ್ ಜ್ಞಾನ, ನಮ್ ತಿಳಿವಿ, ನಮ್ದು ಏನು ನಡೆದಿಲ್ಲ. ದೇವ್ರ ಜ್ಞಾನನೇ ಇರ್ಬೇಕು ನಮ್ಗೆ, ದೇವ್ರ ಆಲೋಚನೆಗಳೇ ಇರ್ಬೇಕು ನಮ್ಗೆ. ಅವಾಗೇ ನಮ್ಮ ಜೀವಿತಗಳು ಕಟ್ಟಲ್ಪಡ್ತಾವ. ಅದಕ್ಕೆ ಪೇತ್ರರು ಏನಂತ ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ, ನಾನು ನಿನ್ನ ಒಂದು ಬಂಡೆ ಮೇಲೆ ನಾನು ಸಂಘ ಕಟ್ತೀನಿ ಅಂದನ, ಕಟ್ಕೊಂತ ಹೇಳಣ, ಕಟ್ತೀನಿ ಅಂದನ. ಆದ್ರೆ ನಿನ್ ಕಟ್ಕೊಳಕ್ ಆಗೋದಿಲ್ಲ, ನಿನ್ ಕೈಲಿ ಆಗೋದಿಲ್ಲ, ಅದು ನಾನೇ ಕಟ್ಬೇಕು.
ನಮ್ಮ ಜೀವಿತಗಳನ್ನ ನಾವು ಆತನ ಕೈಯಾಗ ಇಡಬೇಕು, ನಮ್ಮ ಕುಟುಂಬಗಳನ್ನ ಆತನ ಕೈಯಾಗ ಇಡಬೇಕು, ನಮ್ಮ ಮಕ್ಕಳನ್ನ ಆತನ ಕೈಯಾಗ ಇಡಬೇಕು. ನೀನ್ ಕಟ್ಟ ನನಗೇನ್ ಗೊತ್ತು? ನಮ್ ಜ್ಞಾನ ಎಷ್ಟುವರೆಗೆ? ನೀನು ಅನಂತ ಜ್ಞಾನಿ, ನೀನು ಅನಂತ ಜ್ಞಾನಿ. ನಾವ್ ಹೆಂಗ್ ಕಟ್ಟಿದ್ರೆ ನಾವು ಸ್ಥಿರ ಪಡ್ತೀವಿ, ನಾವ್ ಹೆಂಗ್ ನಡೆಸಿದ್ರೆ ನಾವು ಕರೆಕ್ಟ್ ಮಾರ್ಗದಲ್ಲಿ ನಡೀತೀವಿ, ಎಲ್ಲ ನಿನಗೆ ಗೊತ್ತ, ನಮಗೇನ್ ಗೊತ್ತು? ನಾವು ಆಸ್ತಿಗೆ ಹೇಳಿ ನಾವು ಕಟ್ಕೋಬೇಕು. ಅದಕ್ಕೆ ಹೇಳ್ತಾನ ಪೇತ್ರರು, ನಾನೇ ಕಟ್ಟಿದ್ದೀನಿ ಸಂಘನ. ಸಂಘನ ಏರ್ಪಾಟ್ ಮಾಡಿರೋ ದೇವ್ರು, ಕಟ್ಟೋದು ಕೂಡ ದೇವ್ರೆ. ಆಮೇಲೆ ಮನುಷ್ಯರಲ್ಲ. ನಾನು ಯಾವ ಪಾಠ ನಮ್ ಕೈಲಿದ್ ಏನಾಗ್ತದೆ? ಏನೋ ಇವ್ರು ಕಟ್ಗಿದ್ದಾರ, ಏನೋ ಸೇವೆ ಮಾಡ್ತಾರ, ನಾವಲ್ಲ. ಇಲ್ಲಿ ದೇವರು ಕಟ್ಟಿಲ್ಲ ಅಂದ್ರೆ ಇದು ನಿಂದ್ರೋದಿಲ್ಲ. ಆಮೇಲೆ ದೇವ್ರು ನಡೆಸಿಲ್ಲ ಅಂದ್ರೆ ಇದು ನಡೆಯೋದಿಲ್ಲ. ದೇವ್ರು ಇಲ್ಲ ಅಂದ್ರೆ ಇದು ಮುಂದೆ ಹೋಗೋದಿಲ್ಲ. ಇದು ಕಟ್ಟದೇ, ಇದು ಕಟ್ತಿರೋದೇ, ಇದು ನಡೆಸ್ತಿರೋದೇ ದೇವ್ರು. ಆಮೇಲೆ ಹಲ್ಲೆಲೂಯಾ. ದೇವ್ರಿಂದಂಗ ಯಾವುದು ಕಟ್ಟಲ್ಪಡೋದಿಲ್ಲ, ದೇವ್ರಿಂದ ಯಾವುದು ಮುಂದೆ ಕೊನಸಾಗೋದಿಲ್ಲ. ಪರಿಚಯ ನಡಿಬೇಕಾದ್ರೂ ಕೂಡ ದೇವರೇ ಪ್ರಾರಂಭ ಮಾಡಿರೋದು ಆತೆ, ಕೊನಸಾಗಿಸೋದು ಕೂಡ ಆತೆ.